ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ತುಂಬ ದಿನಗಳ ನಂತರ ಒಂದು ಇನ್ಫಾರ್ಮೇಟಿವ್ ವೀಡಿಯೋನ ಮಾಡ್ತಾ ಇದ್ದೀನಿ. ಬಿಕಾಸ್ ಒಂದು ಒಳ್ಳೆ ಇಂಪಾರ್ಟೆಂಟ್ ಅಪ್ಡೇಟ್ ಇರೋದ್ರಿಂದ ನಾನು ವೀಡಿಯೋನ ಮಾಡ್ತಾ ಇದ್ದೀನಿ. ಏನು ಕಾಂಗ್ರೆಸ್ನ 5 ಗ್ಯಾರಂಟಿಗಳನ್ನ ಅವ್ರು ಅನೌನ್ಸ್ ಮಾಡಿದರು. ಈಗ ಬಂದು ಲೋಕಸಭಾ ಚುನಾವಣೆಯಲ್ಲಿ ಆಲ್ರೆಡಿ ನಿಮಗೆ ಗೊತ್ತಿದೆ ಯಾವುದು ವಿಜಯ ಗಳಿಸಿದೆ ಅಂತ ಹೇಳ್ಬಿಟ್ಟು. ಸೊ ಅದೇ ರೀತಿ ತುಂಬ ಜನಕ್ಕೆ ಡೌಟ್ಸ್ ಇರುತ್ತೆ. ಕಾಂಗ್ರೆಸ್ ಸರ್ಕಾರ ಬಂದಿಲ್ಲ, ಕೇಂದ್ರದಲ್ಲಿ BJP ಸರ್ಕಾರನೇ ಬಂದಿರೋದ್ರಿಂದ ತುಂಬ ಜನಕ್ಕೆ ಈ ಗ್ಯಾರಂಟಿ ಸ್ಕೀಮ್ಗಳು ಮುಂದುವರಿಯುತ್ತಾ ಇಲ್ವಾ, ಸ್ಟಾಪ್ ಮಾಡ್ತಾರಾ, ಇನ್ನೂ ಕೂಡ 11ನೇ ಕಂತಿನ ಗೃಹಲಕ್ಷ್ಮಿ ಹಣ ಬಂದಿಲ್ಲ, ಇನ್ನೂ ಕೂಡ ಸುಮಾರು ಜನಕ್ಕೆ ಅನ್ನಭಾಗ್ಯದ ಹಣ ಕೂಡ ಇನ್ನೂ ತುಂಬ ಜನಕ್ಕೆ ಬಂದಿಲ್ಲದಿರೋ ಕಾರಣ ತುಂಬ ಜನಗಳಿಗೆ ಡೌಟ್ಸ್ ಇರುತ್ತೆ. ಮತ್ತು ನೀವು ಸುಮಾರು ವೀಡಿಯೋಗಳನ್ನು ನೋಡಿರ್ತೀರ. BJP ಗೆದ್ದಿರೋದ್ರಿಂದ BJP ಸರ್ಕಾರ ಆಗಿರ್ಬೋದು ಅಥವಾ JDS ಸರ್ಕಾರ ಆಗಿರ್ಬೋದು ಕಾಂಗ್ರೆಸ್ ಸರ್ಕಾರವನ್ನು ಟೀಕೆ ಮಾಡ್ತಿರುವಂಥದ್ದು. ಇವರು ಗೆದ್ದಿದ್ರೆ ಕೊಡ್ತಾ ಇದ್ರೇನೋ, ಸ್ವಲ್ಪ ಇವಾಗ ಗೆದ್ದಿಲ್ಲ, ಸೊ ಅವರು ಕೊಡೋದಿಲ್ಲ. ಗೆದ್ದಿದ್ರು ಕೂಡ ಅವರು ಕೊಡ್ತಾ ಇರಲಿಲ್ಲ, ಗೆಲ್ಲಬೇಕು ಅನ್ನೋ ಕಾರಣಕ್ಕೆ ಅವರು ಆ ರೀತಿ ಹೇಳ್ತಾ ಇದ್ರು ಅಂತ ಹೇಳ್ಬಿಟ್ಟು ಸುಮಾರು ಗಾಸಿಪ್ಗಳಂತಲೇ ಹೇಳ್ಬೋದು, ಅಂಥ ವಿಚಾರಗಳು ಕೇಳಿ ಬರ್ತಾಯಿತ್ತು. ನೀವು ಕೂಡ ಎಲ್ಲ ನ್ಯೂಸ್ಗಳಲ್ಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ನೋಡ್ತಾ ಇರ್ತೀರ. ಸೊ ಇದ್ರ ಬಗ್ಗೆ ಬಂದು ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರಾಗಿರ್ಬೋದು ಅಥವಾ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಆಗಿರ್ಬೋದು, ಅವರಾಗಿರ್ಬೋದು, ಅವರು ಕೂಡ ಇನ್ಫಾರ್ಮೇಷನ್ನ ಕೊಟ್ಟಿದ್ದಾರೆ. ಈ ರೀತಿ ಎಲ್ಲ ಏನೂ ಕೂಡ ಇಲ್ಲ, ನಾವು ಏನು ಸ್ಕೀಮ್ಗಳನ್ನು ನಾವು ಅನೌನ್ಸ್ ಮಾಡಿದ್ವಿ ಫಸ್ಟು 5 ಗ್ಯಾರಂಟಿಗಳನ್ನು, ಅದನ್ನು ಕೂಡ ನಾವು ಮಾಡ್ತಾ ಬರ್ತಾ ಇದ್ವಿ, ಮಾಡ್ತಾನೆ ಇರ್ತೀವಿ. ನಮ್ಮದು ಇದು ಸೋಲಲ್ಲ, ಇದು ನಮ್ಮ ಗೆಲುವು. ಏನಕ್ಕಂತ ಹೇಳಿದ್ರೆ 2019ರಲ್ಲಿ ಲಾಸ್ಟ್ ಲೋಕಸಭಾ ಚುನಾವಣೆಯಲ್ಲಿ ನಾವು 1ನೇ ಇದರಲ್ಲಿ ಬಂದಿದ್ವಿ, ಇವಾಗ ಬಂದು ನಾವು 9ನೇ ಸ್ಥಾನದಲ್ಲಿ ಬಂದಿದ್ದೀವಿ. ಸೊ ನಮಗೆ ಖುಷಿ ಇದೆ, ನಾವು ಸೋಲಲ್ಲ, ಇದು ನಮ್ಮ ಗೆಲುವು. ಸೊ ಅದಕ್ಕೋಸ್ಕರ ನಾವು ಕೊಟ್ಟಿರೋ ಗ್ಯಾರಂಟಿಗಳನ್ನು ನಾವು ಮುಂದುವರಿಸ್ತೀವಿ ಅಂತ ಹೇಳಿದ್ದಾರೆ. ಸೊ ಇದ್ರ ಬಗ್ಗೆ ಜನಗಳಲ್ಲಿ ಸರ್ವೆ ಮಾಡಿದಾಗ ಜನಗಳು ಹೇಳ್ತಿರೋದೇನಂತ ಹೇಳಿದ್ರೆ, ಕಾಂಗ್ರೆಸ್ಗೆ ಓಟ್ ಹಾಕಿರುವಂತಹ ಜನಗಳು ನಿಮ್ಮ ದುಡ್ಡನ್ನು ತಗೊಂಡು ನಿಮಗೇನೆ ಮೋಸ ಮಾಡಿದ್ದಾರೆ ಜನ, ಕಾಂಗ್ರೆಸ್ಗೆ ಓಟ್ ಹಾಕ್ದಿರ BJP ಸರ್ಕಾರನ ಗೆಲ್ಲಿಸಿದ್ದಾರೆ, ಸೊ ನೀವು ಸ್ಟಾಪ್ ಮಾಡಿಬಿಡಿ ಅಂತ ಕೂಡ ಜನಗಳು ಹೇಳ್ತಾ ಇದ್ದಾರೆ. ಸೊ ಇದ್ರ ಬಗ್ಗೆ ಮುಂದೆ ಏನು ಮಾತುಕತೆ ಬರುತ್ತೆ, ಇನ್ನು ಮುಂದೆ ಏನು ಅಪ್ಡೇಟ್ ಇರುತ್ತೆ ಅಂತ ಗೊತ್ತಿಲ್ಲ. ನಾನು ಖಂಡಿತವಾಗಿಯೂ ನೆಕ್ಸ್ಟ್ ವೀಡಿಯೋಗಳಲ್ಲಿ ಮುಂದಿನ ಅಪ್ಡೇಟನ್ನು ತಿಳಿಸ್ತಾ ಹೋಗ್ತೀನಿ. ಕಾರಣಾಂತರಗಳಿಂದ ನಾನು ಇಷ್ಟು ದಿನ ವೀಡಿಯೋಸ್ ಮಾಡೋದನ್ನು ಸ್ಟಾಪ್ ಮಾಡಿದೆ, ಬಟ್ ಇದಕ್ಕೆ ಮೇಲೆ ನಾನು ವೀಡಿಯೋಸ್ಗಳನ್ನು ಕಂಟಿನ್ಯೂಸ್ ಆಗಿ ವೀಡಿಯೋಸ್ಗಳನ್ನು ಮಾಡ್ತಾ ಇರ್ತೀನಿ. ಸೊ ಯಾರೆಲ್ಲ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವೀಡಿಯೋ ಇನ್ಫಾರ್ಮೇಷನ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಅದೇ ರೀತಿ ದುಡ್ಡು ಏನು ಬರ್ತಾಯಿದೆ ಗೃಹಲಕ್ಷ್ಮಿ ಯೋಜನೆ, ಈ ಮಂತ್ ಇನ್ನೂ ಕೂಡ ಬಂದಿಲ್ಲ. ಅನ್ನಭಾಗ್ಯದ ಅಮೌಂಟು ಅರ್ಧ ಜನಕ್ಕೆ ಬಂದಿದೆ, ಇನ್ನೂ ಅರ್ಧ ಜನಕ್ಕೆ ಬಂದಿಲ್ಲ. ಆದಷ್ಟು ಬೇಗ ಅಮೌಂಟ್ ಕೂಡ ಎಲ್ರಿಗೂ ಬರುತ್ತೆ. ಏನು ಈ 10 ತಿಂಗಳು ಬರ್ತಾ ಇದ್ದಾವೆ ನೋಡಿ, ಅದೇ ರೀತಿ ಹಣ ಬರ್ತಾ ಇರುತ್ತೆ. 10 ತಿಂಗಳಿಗೆ 20,000 ಆಗುತ್ತೆ ಗೃಹಲಕ್ಷ್ಮಿ ಹಣ. ಅದೇ ರೀತಿ ಅನ್ನಭಾಗ್ಯದ ಹಣ ಕೂಡ ಹೌದು. ಇನ್ನು ಮೊದಲನೇ ಲಾಸ್ಟ್ ಸ್ಥಾನವನ್ನು ತಗೊಂಡಿದ್ರು, ಈಗ 9ನೇ ಸ್ಥಾನದಲ್ಲಿದ್ದಾರೆ. ಟೋಟಲ್ 28 ಸ್ಥಾನದಲ್ಲಿ 9ನೇ ಸ್ಥಾನದಲ್ಲಿ ಬಂದಿರೋದು ಕಾಂಗ್ರೆಸ್ ಸರ್ಕಾರಕ್ಕೂ ಖುಷಿ ಇದೆ. ಸೊ ಅದಕ್ಕೋಸ್ಕರ ಅವರು ಮುಂದುವರಿಸ್ತೀವಿ ನಾವು ಅಂತ ಹೇಳಿದ್ದಾರೆ. ನೋಡಬೇಕು ಮುಂದೆ ಏನೇನೆಲ್ಲ ಆಗುತ್ತೆ ಅಂತ ಹೇಳ್ಬಿಟ್ಟು. ಆದರೆ ಕಾಂಗ್ರೆಸ್ ಸರ್ಕಾರ ಬಂದಿದ್ದರೆ ಇನ್ನೂ 8,500 ಎಕ್ಸ್ಟ್ರಾ ಬಂದಿರ್ತಾಯಿತ್ತು ಜನಗಳಿಗೆ. ಇವಾಗ BJP ಬಂದಿರೋದ್ರಿಂದ ಇವಾಗೇನಿದೆ ನಮ್ಮ ಗ್ಯಾರಂಟಿ ಯೋಜನೆಗಳು ಅದನ್ನು ನಾವು ಮುಂದುವರಿಸ್ತಾ ಇರ್ತೀವಿ ಅಂತ ಹೇಳಿರುವಂಥದ್ದು. ಸೊ ಇಲ್ಲಿ ತನಕ ಯಾರೆಲ್ಲ ಗೃಹಲಕ್ಷ್ಮಿ ಯೋಜನೆ ಎಷ್ಟು ಕಂತಿನ ಹಣ ತಗೊಂಡಿದ್ದೀರಾ, ಅನ್ನಭಾಗ್ಯದ ಹಣ ಎಷ್ಟು ಜನ ತಗೊಳ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು ಪ್ಲೀಸ್ ಕಮೆಂಟ್ ಮಾಡಿ. ಮತ್ತು ಇನ್ನೂ ಕೂಡ ನಾವು ಈ ಸ್ಕೀಮ್ಗಳನ್ನು ತಗೊಂಡೇ ಇಲ್ಲ ಅಂತ ಹೇಳಿದ್ರೆ ಅವರು ಕೂಡ ಕಮೆಂಟ್ ಮಾಡಿ. ಮುಂದಿನ ವಿಡಿಯೋಗಳಲ್ಲಿ ನಾನು ನಿಮಗೆ ತಿಳಿಸೋಕ್ಕೆ ಪ್ರಯತ್ನ ಪಡ್ತೀನಿ. ಮತ್ತು ಏನು ನೀವು ಶಕ್ತಿ ಯೋಜನೆ ಆಗಿರ್ಬೋದು ಮತ್ತು ಗೃಹ ಜ್ಯೋತಿ ಯೋಜನೆ ಆಗಿರ್ಬೋದು ಅದೆಲ್ಲ ಕೂಡ ಮುಂದುವರಿತಾನೆ ಇರುತ್ತೆ, ಅದೆಲ್ಲ ಸ್ಟಾಪ್ ಆಗಲ್ಲ. ಅಮೌಂಟು ಲೇಟ್ ಆದರೂ ಕೂಡ ಬಂದು ನಿಮ್ಮ ಅಕೌಂಟ್ಗೆ ಟ್ರಾನ್ಸ್ಫರ್ ಆಗುತ್ತೆ. ಸೊ ಮುಂದಿನ ಅಪ್ಡೇಟ್ಗಳನ್ನು ನಾನು ಖಂಡಿತವಾಗಿಯೂ ತಿಳಿಸ್ತೀನಿ ನಿಮಗೆ. ಮುಂದಿನ ಅಪ್ಡೇಟ್ಗಳು ಬರ್ತಾ ಇರುತ್ತೆ. ಸೊ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಆ್ಯಂಡ್ ಸಪೋರ್ಟ್ ಮಾಡ್ತಾಯಿರಿ.